ಸತ್ತೋದಂತ ದಲಿತ ಮಹಿಳೆ ಚಂದ್ರಶೇಖರ್ ಅವರ ಹೆಂಡತಿ ಪೆನ್ಷನ್ಗೋಸ್ಕರ ಅಲಿತಾ ಇದ್ದಾರೆ. ಸರ್ಕಾರಕ್ಕೆ ಪೆನ್ಷನ್ ಕೊಟ್ಟಿಲ್ಲ, ಅವ್ರಿಗೆ ಇಲ್ಲಿ ಸರ್ಕಾರ ಚುಕ್ಕೆ ಗುರುತಿನ ಪ್ರಶ್ನೆ 188 ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಕಂದಾಯ ಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕೇಳ ಬಯಸ್ತೀನಿ. ಚುಕ್ಕೆ ಗುರುತಿನ ಪ್ರಶ್ನೆ 188. ಮಾನ್ಯ ಅಧ್ಯಕ್ಷರೇ, ಉತ್ತರ ಅತಿ ಹೆಚ್ಚು ಕಾರ್ಮಿಕರು ವಾಸ ಮಾಡುವಂತ ಕೆಜಿಎಫ್ ಕ್ಷೇತ್ರದಲ್ಲಿ 14,000 ಪೆನ್ಷನ್ ಅನುಮಾನಾಸ್ಪದ ಲಿಸ್ಟ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಈಗ 32,000 ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳಿದ್ದಾರೆ. 32,000 ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ಕಾರಣಗಳಿಂದ 32,000 ಇನ್ಕಮ್ ಸರ್ಟಿಫಿಕೇಟ್ ಯಾರು ವಾರ್ಷಿಕ ಬಿಪಿಎಲ್ ಕಾರ್ಡ್ನ ಆದಾಯ ಮಿತಿ 1,20,000 ಇದೆ. ಪೆನ್ಷನ್ ಪಡೆಯಲು ಕುಟುಂಬ ಆದಾಯ 32,000 ಮಾತ್ರ ಕೇಳ್ತಾ ಇದ್ದಾರೆ. ಆಗಲ್ಲಮ್ಮ, ಸುಮ್ಮನೆ ಹಾಕಿ ಮಾತಾಡ್ತೀಯ, ಏನು ಆಗಲ್ಲ. ಇದು ವಜಾ ಮಾಡಿ ವಾರ್ಷಿಕ ಮಿತಿ 1,20,000 ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇದ್ದಾಗ ಪೆನ್ಷನ್ ಮಾತ್ರ ಪೆನ್ಷನ್ ಅನ್ನ ತಗೊಳ್ಳೋದಕ್ಕೆ ಅವರ ಆದಾಯ, ಇಡೀ ಕುಟುಂಬದ ಆದಾಯ 32,000 ಇದೆ ಅಂತಂದ್ರೆ ಅದನ್ನ ನಾವು ಇದ್ದಾಗ ತುಂಬಾ ಕಷ್ಟ ಆಗುತ್ತೆ. ಒಂದು ಕುಟುಂಬದಲ್ಲಿ ಯಾರಿಗೆ ಪೆನ್ಷನ್ ತಗೊಳ್ಳೋದಕ್ಕೆ 32,000 ಇಟ್ಟಿರುವಂತದನ್ನ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಈಗ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಆನ್ಲೈನ್ ಆಪ್ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಇನ್ಕಮ್ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಹಿಂದೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದ್ದಾರೆ, ಈ ಕಾಲಮಿತಿಯಲ್ಲಿ ತಗೋಬೇಕು ಅಂತ ಎಷ್ಟೋ ಜನರಿಗೆ, ಅವಿದ್ಯಾವಂತರಿಗೆ, ಬಡವರಿಗೆ, ವಯಸ್ಸಾಗಿರೋರಿಗೆ ಈ ಗೈಡ್ ಲೈನ್ಸ್ ಇನ್ನೂ ಅರ್ಥ ಆಗಿಲ್ಲ. ಏನು ಸರ್ಕಾರ ಹೊಸ ಆದೇಶ ಮಾಡಿದೆ, ಅದರ ಅರಿವು ಅವರಿಗಿಲ್ಲ. ಮಂತ್ರಿಗಳೇ, ಹೊಸ ಮಾನ್ಯ ಅಧ್ಯಕ್ಷರೇ, ಬಹಳ ಒಂದು ಪ್ರಾಮುಖ್ಯವಾದಂತ ಪ್ರಶ್ನೆಯನ್ನ ಶ್ರೀಮತಿ ರೂಪಕಲಾ ರಾಜ್ಯದಲ್ಲಿ ಸುಮಾರು 80 ಲಕ್ಷ 12,536 ಜನ ಪಿಂಚಣಿ, ಅದರಲ್ಲಿ ನಮಗೆ ಸಂದೇಶಾಸ್ಪದವಾಗಿರ್ತಕ್ಕಂಥ ಫಲಾನುಭವಿಗಳ ಏನು ನಮ್ಮ ಪರಿಶೀಲನೆ ಮಾಡಲಾಗಿ ಸುಮಾರು 23,14,544 ಸಂದೇಹಾಸ್ಪದ ಫಲಾನುಭವಿಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ ಈಗಾಗಲೇ ನಮಗೆ ನಾವು ಅವರಿಗೆ ವೆರಿಫಿಕೇಶನ್ ಮಾಡಿದ ನಂತರ ಸರ್ಟಿಫಿಕೇಟ್ ಇದರಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಎಲ್ಲವನ್ನು ಕೂಡ ಕಾಲಾವಕಾಶ ಮಾಡಿ ಅಂಡರ್ ಏಜ್ ಗುರುತಿಸಿದ್ದಾರೆ. ಇನ್ಕಮ್ ಲಿಮಿಟ್ ಗುರುತಿಸಿದ್ದಾರೆ. ಆಮೇಲೆ HRMS ಅವರನ್ನು ಕೂಡ APL ನಲ್ಲಿ ಇರ್ತಕ್ಕಂಥ ಫಲಾನುಭವಿಗಳನ್ನೆಲ್ಲ ಗುರುತಿಸಿದ್ದಾರೆ. ಅವರೆಲ್ಲ 73 ಲಕ್ಷ ಆಗಿದ್ದಾರೆ. ಅದಕ್ಕೆ ಅವರಿಗೆ ಅವಕಾಶ ಕೊಡಬೇಕು ಕೂಡ 73,000 ಜನ ಯಾವುದೇ ರೀತಿಯ ರೆಕಾರ್ಡ್ಸ್ ಅನ್ನು ಕೊಡೋದಕ್ಕೆ ಅವರು ತಯಾರಿಲ್ಲ. ಇನ್ಕಮ್ ಅನ್ನ 12,000ದಿಂದ 17,000ಕ್ಕೆ ಹೆಚ್ಚು ಮಾಡಿ ಇವತ್ತು 32,000ಕ್ಕೆ ಇನ್ಕಮ್
ಆದರೂ ಕೂಡ 32,000 ನಮಗೆ BPL ಅವರಿಗೆ ಅಲ್ಲಿ 1,20,000 ಮಧ್ಯದಲ್ಲಿ ಸುಮಾರು 50,000 ಜನ ಬರ್ತಾರೆ. ಅದರಲ್ಲೂ ಕೂಡ ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೆ ತಗೊಂಡಿದ್ದೀವಿ. ಹೇಳ್ತಾ ಇರೋದೇನಂದ್ರೆ BPL ನವರ ಇನ್ಕಮ್ ರಾಹುಲ್ ಗಾಂಧಿ ಮಾಡೋದಕ್ಕೆ ಅವರು ರಾಹುಲ್ ಗಾಂಧಿ ಈ ಪ್ರಸ್ತಾವನೆಯನ್ನು ಸರ್ಕಾರ ಪರಿಗಣಿಸಿದೆ. ರಾಹುಲ್ ಗಾಂಧಿ ಈಗಾಗಲೇ ನಾವು ಚರ್ಚೆ ಮಾಡಿ ಆರ್ಥಿಕ ರಾಹುಲ್ ಗಾಂಧಿ 1,20,000ಕ್ಕೆ ನಾವು ಮಾಡೋದಕ್ಕೆ ರಾಹುಲ್ ಗಾಂಧಿ ಈ ಸಮಸ್ಯೆಗಳು ರಾಹುಲ್ ಗಾಂಧಿ ಹೆಚ್ಚು ಜನ RSS ಹೋಗಿರ್ಬಹುದು. ಸಭಾಧ್ಯಕ್ಷರೇ, ಯಾರಿಗೆ ಅಂಡರ್ ಏಜ್ ಇದ್ದಾರೆ ಅವ್ರಿಗೆ ನಾನು ಪೆನ್ಷನ್ ಕೇಳ್ತಾ ಇಲ್ಲ, APL ಪೆನ್ಷನ್ ಕೇಳ್ತಾ ಇಲ್ಲ. ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವರಿಗೆ ಕೇಳ್ತಾ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನ ವಯೋವೃದ್ಧರು ಯಾವ ಕಾರಣದಿಂದ ಇದು ಅನುಮಾನಾಸ್ಪದವಾಗಿ 5 ತಿಂಗಳಿಂದ ಪೆನ್ಷನ್ ಬಂದಿಲ್ಲ ಅಂತ ಬಹಳ ಜನ ಒಳಗಾಗಿದ್ದಾರೆ. ಒಂದು ಕುಟುಂಬದ ಆದಾಯ ಸೃಷ್ಟಿಯಾಗಿದೆ. BPL ಕಾರ್ಡ್ನಲ್ಲಿ 1,20,000 ಕುಟುಂಬದ ಆದಾಯ 32,000 ಈ ಯಾವುದೇ ಮಾನದಂಡ ತಗೊಂಡ್ರು ಕೂಡ ಪೆನ್ಷನ್ಗೆ ಅರ್ಹರಾಗಲಿಕ್ಕೆ ಆನ್ಲೈನ್ನಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡಲಿಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ತಂತ್ರಜ್ಞಾನದಲ್ಲಿ ಆನ್ಲೈನ್ ಸಬ್ಮಿಷನ್ ಅಲ್ಲಿ ಕೆಲವೊಂದು ಲೋಪದೋಷಗಳು ಆಗ್ತಾ ಇದೆ. ಅದನ್ನ ಸರಿಪಡಿಸಬೇಕು. ಮತ್ತು ಯಾರು ನರೇಗಾ ಅಲ್ಲಿ ಕೆಲಸ ಮಾಡ್ತಾರೆ ಅದು ಅಕೌಂಟ್ಗೆ ಬರುತ್ತೆ. ನರೇಗಾ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರದ್ದು ಅಕೌಂಟ್ಗೆ ಬರೋದ್ರಿಂದ ಅದು ಕೂಡ ಗೊಂದಲ ಆಗುತ್ತೆ. ಯಾರ ಮನೆಯಲ್ಲಿ ಪ್ರೈವೇಟ್ ಕಂಪನಿಗೆ ಕೆಲಸಕ್ಕೆ ಹೋಗ್ತಾರೆ ಆ ಆದಾಯ ನೋಡಿಕೊಂಡು ಪೆನ್ಷನ್ ನಿಲ್ಲಿಸಿದ್ದಾರೆ. ಪ್ರೈವೇಟ್ ಕೆಲಸಕ್ಕೆ ಹೋಗೋರು ಯಾರೇ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಯಾವುದೋ ಒಂದು ಚಿಕ್ಕ ಕೆಲಸಕ್ಕೆ ಹೋಗ್ತಾರೆ, ಅದರ ಆದಾಯ ಪೆನ್ಷನ್ ನಿಲ್ಲಿಸಬಾರ್ದು. ಎಷ್ಟೋ ಜನ ಓದಿಲ್ಲದೆ ಇರುವಂತವ್ರು, ವಯಸ್ಸಾಗಿರೋರು